ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ ಕೇಸ್. ಹಿಂದಿನ ವಿಡಿಯೋಗಳಲ್ಲಿ DI ಅಥವಾ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ ಯಾವ ರೀತಿ ನಿಮಗೆ SBI ಕ್ಲರ್ಕ್ ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ IBPS ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಪಾರ್ಟ್ ಕೂಡ DI ಪಾರ್ಟ್ 6 ಅನ್ನೋದಾಗಿರುತ್ತೆ ಅಥವಾ ಅದರ ಕಂಟಿನ್ಯೂಷನ್ ಪಾರ್ಟ್ ಆಗಿರುತ್ತೆ. ಇಲ್ಲೂ ಕೂಡ ನಾವು ಇನ್ನೂ ಯಾವೆಲ್ಲ ರೀತಿ DI ಕ್ವಶನ್ಸನ್ನು ಕೇಳ್ಬೋದು ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು 100% ಒಂದು ಸ್ಟ್ರಾಟಜಿ ಅಥವಾ ಪ್ಲಾನ್ ಥ್ರೂ ನಿಮ್ಮ ಸ್ಟಡಿನ ಮೂವ್ಮೆಂಟ್ ಮಾಡಿದ್ದೆ ಆದಲ್ಲಿ ಅಥವಾ ಒಂದು ಪ್ಲಾನ್ ಅಥವಾ ಸ್ಟ್ರಾಟಜಿನ ಸೆಟ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ತಾ ಹೋಗಿ 100% ಮುಂಬರುವಂತಹ ಕ್ಲರ್ಕ್ ಪ್ರಿಲಿಮ್ಸ್ ನೀವು ಕೂಡ ಕ್ಲಿಯರ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸನ್ನು ನಾವು ಕೂಡ ಕೊಡ್ತಾ ಹೋಗ್ತೀವಿ. ಸೊ ಅದೇ ರೀತಿ ನಿಮಗೆ ನಮ್ಮಲ್ಲೇ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಲೈನ್ ಬ್ಯಾಚ್ ಏನಿದೆ, ಸೊ ಅದರ ಫೆಸಿಲಿಟೀಸ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೌ ಟು ಕ್ರಾಕ್ SBI ಕ್ಲರ್ಕ್ ಎಕ್ಸಾಮ್. ಸೊ ನಿಮಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು, ಕಂಪ್ಲೀಟ್ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಅಥವಾ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ದೀರಾ, ನೆಕ್ಸ್ಟ್ ಏನು ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕಾಗಿ ನೀವು ಬಿಲೋ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಡೀಟೇಲ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಥ್ರೂ ದ್ಯಾಟ್ ನೀವು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗಿ ನಿಮ್ಮೊಂದಿಗೆ ಸದಾ ಅಚೀವರ್ಸ್ ಅಕಾಡೆಮಿ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಗೊತ್ತಿದೆ, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ನೀವು ಮಲ್ಟಿಪ್ಲಿಕೇಶನ್ ಆಫ್ 2 ಡಿಜಿಟ್, 3 ಡಿಜಿಟ್, ಡಿವಿಷನ್, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್, ರೇಷಿಯೋ ಕ್ಯಾಲ್ಕುಲೇಷನ್ ಆಫ್ ಆವರೇಜಸ್, ಇದಿಷ್ಟು ನಿಮಗೆ ಗೊತ್ತಿರಲೇಬೇಕಾಗತ್ತೆ. ಯಾಕಂದರೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನಲ್ಲಿ ಕ್ವಶನ್ಸ್ಗಳು ನಿಮಗೆ ರೇಷಿಯೋ ಬೇಸ್ ಮೇಲೆ ಇರುತ್ತೆ, ಪರ್ಸೆಂಟೇಜ್ ಬೇಸ್ ಮೇಲೆ ಇರುತ್ತೆ, ಆವ್ರೇಜ್ ಬೇಸ್ ಮೇಲೆ ಇರುತ್ತೆ ಅಥವಾ ಡಿಫರೆನ್ಸ್ ಬೇಸ್ ಮೇಲೆ ಇರುತ್ತೆ ಅನ್ನೋದು ಗೊತ್ತಿರುತ್ತೆ. ಹಾಗಾಗಿ ಈ ಕ್ಯಾಲ್ಕುಲೇಷನ್ಗಳನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ. 100% ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅದು ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಹೇಳ್ತಾ, ಸೊ ಡೈರೆಕ್ಟ್ ಆಗಾದರೆ ಇವತ್ತಿನ ಕ್ವಶನ್ಸ್ ನೋಡೋಣ. ಸೊ ಇಲ್ಲಿ ಪೈ ಚಾರ್ಟ್ ಇದೆ. ಪ್ರೀವಿಯಸ್ ವಿಡಿಯೋಗಳಲ್ಲಿ ನಾವು ಅದು ಬಾರ್ ಗ್ರಾಫ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು, ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು, ಸೊ ಈ ಇನ್ಫಾರ್ಮೇಷನನ್ನು ನೋಡಿದ್ವಿ. ಬಟ್ ಇಲ್ಲಿ ನಿಮಗೆ ಪೈ ಚಾರ್ಟ್ ಹೇಳಿದ್ದಾರೆ. ಸೊ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಪೈ ಚಾರ್ಟಲ್ಲಿ ನಿಮಗೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಂತ ಡಿವೈಡ್ ಮಾಡಿಬಿಟ್ಟು ಜಾನ್ವರಿ ಟು ಜೂನ್ ತನಕ ಮಂತು, ಅದರಲ್ಲಿ ಯಾವ್ಯಾವ ಮಂತಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನೋದು ಕೊಟ್ಟಿದ್ದಾರೆ. ಅದೇ ರೀತಿ ಟೋಟಲ್ ಇನ್ಕಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಪೈ ಚಾರ್ಟ್ ಅಥವಾ ಡೈರೆಕ್ಷನ್ಸ್ ನೋಡೋದಾದರೆ, pie chart given below shows percentage distribution of total income of Sandeep in 6 different months. Study the data carefully and answer the following questions ಅಂತ ಹೇಳಿದ್ದಾರೆ. ಅಂದರೆ ಸಂದೀಪ್ ಅನ್ನೋನು ಲಾಸ್ಟ್ 6 ಮಂತಲ್ಲಿ ಏನು ಇನ್ಕಮ್ ಇದೆ, ಸೊ ಆ ಇನ್ಕಮ್, ಟೋಟಲ್ ಇನ್ಕಮ್ ಏನಿದೆ, ಸೊ ಆ ಇನ್ಕಮ್ನ ಡಿಸ್ಟ್ರಿಬ್ಯೂಷನ್ಸನ್ನು ಹೇಳ್ತಾ ಇದ್ದಾರೆ. ಟೋಟಲ್ ಇನ್ಕಮ್ 15,000 ಇದೆ. ಆ 15,000ಅನ್ನು ಯಾವೆಲ್ಲ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಜನವರಿಲಿ ಎಷ್ಟು, ಫೆಬ್ರವರಿ ಎಷ್ಟು, ಮಾರ್ಚ್ ಎಷ್ಟು, ಏಪ್ರಿಲ್, ಮೇ, ಜೂನ್, ಈ ಥರ ಹೇಳ್ತಾ ಹೋಗಿದ್ದಾರೆ. ಸೊ ಬೇಸ್ಡ್ ಆನ್ ದಟ್ ಈ ಪೈ ಚಾರ್ಟ್ ಏನಿದೆ ಇದರ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ನ ಕೇಳಿರ್ತಾರೆ. ಸೊ ನೀವೇನು ಮಾಡ್ತೀರಾ, ಪೈ ಚಾರ್ಟಲ್ಲಿ ಪರ್ಸೆಂಟೇಜ್ ಬೇಸ್ ಮೇಲೆ ಕ್ವಶನ್ಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಬಟ್ ನೀವು ಎಲ್ಲದನ್ನು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇರಬೇಡಿ. ಪರ್ಸೆಂಟೇಜ್ ಬೇಸ್ ಮೇಲೆ ಕ್ವಶನ್ ಇದೆ ಅಂದರೆ ಡೈರೆಕ್ಟಾಗಿ ಪರ್ಸೆಂಟೇಜ್ ಬೇಸ್ ಮೇಲೆ ಆ ಕ್ವಶನ್ಸನ್ನು ಸಾಲ್ವ್ ಮಾಡ್ಬೋದು. ಹಾಗಾಗಿ ಸೊ ಪೈ ಚಾರ್ಟ್ ಕೊಟ್ಟಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಸಾಲ್ವ್ ಮಾಡ್ತಾ ಹೋಗಿ. ಬಾರ್ ಗ್ರಾಫ್ ಆಗಿರ್ಬೋದು, ಲೈನ್ ಚಾರ್ಟ್ ಆಗಿರ್ಬೋದು, ಅಥವಾ ನಿಮಗೆ ಟ್ಯಾಬ್ಯುಲರ್ ಡಾಟಾ ಆಗಿರ್ಬೋದು. ಸೊ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಪೈ ಚಾರ್ಟ್ ಆಗಿರುತ್ತೆ. ಸೊ ಪೈ ಚಾರ್ಟ್ ಕೊಟ್ಟಿದ್ದಾರೆ. ಹಾಗಾದರೆ ಫಸ್ಟ್ ಕ್ವಶನ್, ಇನ್ಕಮ್ ಆಫ್ ಸಂದೀಪ್ ಇನ್ ದಿ ಮಂತ್ ಆಫ್ ಜಾನ್ವರಿ ಆ್ಯಂಡ್ ಏಪ್ರಿಲ್ ಅಂತ ಇದೆ. ಸೊ ಸಂದೀಪ್ ಏನಿದ್ದಾರೆ, ಸಂದೀಪ್ ಅವರ ಇನ್ಕಮ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಸಂದೀಪ್ ಅವರ ಇನ್ಕಮ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಯಾವ ಮಂತಲ್ಲಿ ಹೇಳಿದ್ದಾರೆ ಅಂದರೆ, ಸೊ ಸಂದೀಪ್ ಅವರ ಇನ್ಕಮನ್ನು ನಿಮಗೆ ಜಾನ್ವರಿ ಮತ್ತು ಏಪ್ರಿಲ್ ಮಂತ್ ಬಗ್ಗೆ ಹೇಳ್ತಾ ಇದ್ದಾರೆ ಫಸ್ಟು. ಸೊ ಜಾನ್ವರಿ ಆ್ಯಂಡ್ ಏಪ್ರಿಲ್ ಟುಗೆದರ್. ಸೊ ಟುಗೆದರ್ ಅಂದರೆ ನೀವು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಜಾನ್ವರಿ ಮತ್ತು ಏಪ್ರಿಲನ್ನು ಆ್ಯಡ್ ಮಾಡ್ಕೊಳ್ಳಿ. ಈಸ್ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ ಇನ್ಕಮ್ ಆಫ್ ಸಂದೀಪ್ ಇನ್ ದಿ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಜೂನ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಮಾರ್ಚ್ ಮತ್ತು ಜೂನನ್ನು ನೀವು ಟೋಟಲ್ ಮಾಡ್ಕೊಳ್ಬೇಕು. ಅದೇ ರೀತಿ ಜಾನ್ವರಿ ಆ್ಯಂಡ್ ಏಪ್ರಿಲನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಅದೆರಡು ಟೋಟಲ್ ಆದಮೇಲೆ ಜಾನ್ವರಿ ಮತ್ತು ಏಪ್ರಿಲಲ್ಲಿ ನಿಮಗೆ ಯಾವುದೋ ಒಂದು ವ್ಯಾಲ್ಯೂ ಬಂದಿರುತ್ತೆ. ಆ ವ್ಯಾಲ್ಯೂನ ನೀವು ಮಾರ್ಚ್ ಮತ್ತು ಜೂನ್ ವ್ಯಾಲ್ಯೂ ಜೊತೆ ಕಂಪ್ಯಾರಿಸನ್ ಮಾಡಿದಾಗ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ, ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನ್ 100% ನಿಮಗೆ ಪರ್ಸೆಂಟೇಜ್ ಬೇಸ್ ಮೇಲೆ ಕೇಳಿದ್ದಾರೆ ಅಥವಾ ಪರ್ಸೆಂಟೇಜಲ್ಲೂ ಕೂಡ ಲೆಸ್ ದ್ಯಾನ್ ಮೋರ್ ದ್ಯಾನ್ ಅನ್ನೋ ಕಾನ್ಸೆಪ್ಟ್ ಮೇಲಿದೆ. ಸೊ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ ಅಂತ ಕೇಳಿರೋದು. ಹಾಗಾದರೆ ಜಾನ್ವರಿ ಆ್ಯಂಡ್ ಏಪ್ರಿಲಲ್ಲಿ ನಿಮಗೆ ಪರ್ಸೆಂಟೇಜ್ ಎಷ್ಟಿತ್ತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಯಾವುದೇ ಕಾರಣಕ್ಕೂ ಈ ಕ್ವಶನ್ಸನ್ನು ನೀವು ವ್ಯಾಲ್ಯೂ ಬೇಸ್ ಮೇಲೆ ಮಾಡಬೇಡಿ. ಟೋಟಲ್ ಇನ್ಕಮ್ 1500 ಅಂತ ತಗೊಂಡು
ಮಾಡಿಕೊಂಡು ಅದರಲ್ಲಿ 8% 12% ಮಾಡಬೇಡಿ. ಯಾಕೆಂದರೆ ನಿಮಗೆ ಇಲ್ಲಿ ಕೊಟ್ಟಿರುವಂತಹ ಆನ್ಸರ್ ಏನಾದರೂ ರುಪೀಸಲ್ಲಿ ಅಥವಾ ವ್ಯಾಲ್ಯೂ ಅಲ್ಲಿ ಕೊಟ್ಟಿದ್ರೆ ಮಾತ್ರ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಕೊಟ್ಟಿರುವಂಥದ್ದು ಪರ್ಸೆಂಟೇಜ್, ಹಾಗಾಗಿ ಡೈರೆಕ್ಟ್ ಪೈ ಚಾರ್ಟ್ ಪರ್ಸೆಂಟೇಜ್ ಏನಿದೆ ಆ ಪರ್ಸೆಂಟೇಜ್ ಬೇಸ್ ಮೇಲೆ ನೀವು ಮಾಡಿದರೆ ತುಂಬ ಈಸಿ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಬೇಸ್ ಮೇಲೆ ಮಾಡಬೇಡಿ. ಈ ಕ್ವಶನ್ಸ್ನ ವ್ಯಾಲ್ಯೂ ಬೇಸ್ ಮೇಲೆ ಮಾಡಿದರೆ ಟೈಮ್ ವೇಸ್ಟ್ ಆಗುತ್ತೆ. ಡೈರೆಕ್ಟಾಗಿ ಪರ್ಸೆಂಟೇಜ್ ಬೇಸ್ ಮೇಲೆ ಮಾಡಿ. ಜಾನ್ವರಿ ಆ್ಯಂಡ್ ಏಪ್ರಿಲ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಜಾನ್ವರಿಲಿ ನಿಮಗೆ ಇನ್ಕಮ್ ಆಫ್ ಸಂದೀಪ್ ಎಷ್ಟಿದೆ? 8% ಇದೆ. ಸೊ ಅದೇ ರೀತಿ ನೆಕ್ಸ್ಟ್ ಏಪ್ರಿಲಲ್ಲಿ 20% ಇದೆ. ಹಾಗಾದರೆ ಇದೆರಡನ್ನು ಆ್ಯಡ್ ಮಾಡೋದಾದರೆ ಜಾನ್ವರಿ ಪ್ಲಸ್ ಏಪ್ರಿಲ್ ಅಂತ ಹೇಳಿರುವಂಥದ್ದು ಅವ್ರು ಫಸ್ಟು. ಸೊ 8 ಮತ್ತು 20%, ಅಲ್ಲಿಗೆ ಟೋಟಲ್ ನಿಮಗೆ 28% ಆಗುತ್ತೆ ಜಾನ್ವರಿ ಮತ್ತು ಏಪ್ರಿಲ್ ಟುಗೆದರ್. ನೆಕ್ಸ್ಟ್ ಸೊ ಅದನ್ನು ನೀವು ಕಂಪ್ಯಾರಿಸನ್ ಮಾಡಬೇಕಾಗಿರೋದು ಇನ್ಕಮ್ ಆಫ್ ಸಂದೀಪ್ ಇನ್ ದಿ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಜೂನ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಮಾರ್ಚಲ್ಲಿ ನಿಮಗೆ 16% ಇದೆ, ಜೂನಲ್ಲಿ 24% ಇದೆ. ಸೊ ಇದೆರಡನ್ನು ಕಂಪ್ಯಾರಿಸನ್ ಮಾಡಿ ಅಥವಾ ಆ್ಯಡ್ ಮಾಡ್ಕೊಳ್ಬೇಕು. 24 + 6 ಅಂದರೆ 30 + 10 ಅಂದರೆ 40 ಆಗುತ್ತೆ. ಹಾಗಾದರೆ ನಿಮಗೆ ಮಾರ್ಚ್ ಮತ್ತು ಜೂನ್ ಆ್ಯಡ್ ಮಾಡಿದರೆ 40% ಆನ್ಸರ್ ಸಿಗ್ತಾ ಇದೆ. ಅದೇ ರೀತಿ ಜಾನ್ವರಿ ಆ್ಯಂಡ್ ಏಪ್ರಿಲಲ್ಲಿ 28% ಸಿಗ್ತಾ ಇದೆ. ಸೊ ಅವರು ಕೇಳಿರುವಂಥದ್ದು ಜಾನ್ವರಿ ಆ್ಯಂಡ್ ಏಪ್ರಿಲ್ ಈ 28% ಏನಿದೆ ಇದು ವಾಟ್ % ಲೆಸ್ ದ್ಯಾನ್ ದಿ ಇನ್ಕಮ್ ಆಫ್ ಸಂದೀಪ್ ಇನ್ ದಿ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಜೂನ್. ಸೊ 40ಗೆ ಕಂಪೇರ್ ಮಾಡಿದರೆ 28 ಅನ್ನೋದು ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ. ಸೊ ಆಫ್ಕೋರ್ಸ್ 100% ನೋಡಿದರೆ ಗೊತ್ತಾಗುತ್ತೆ 28 ಅನ್ನೋದು 40ಗಿಂತ ಕಡಿಮೆ ಇದೆ ಅಂತ. ಬಟ್ ಅವ್ರು ಅದನ್ನು ಕೇಳಿಲ್ಲ, ಇದು ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ 28 ಮತ್ತು 40 ನಡುವಿನ ಡಿಫ್ರೆನ್ಸನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ವಾಟ್ % ಲೆಸ್ ದ್ಯಾನ್ ಅಂತ ಕೇಳಿದಾಗ ಹಾಗಾದರೆ 28 ಮತ್ತು 40 ನಡುವಿನ ಡಿಫ್ರೆನ್ಸ್ ಚೆಕ್ ಮಾಡ್ಕೊಳ್ಳಿ. 28ಗೆ 10 ಆ್ಯಡ್ ಮಾಡಿದ್ರೆ 38, ಸೊ +2 ಅಂದರೆ 40 ಆಗುತ್ತೆ. ಅಲ್ಲಿಗೆ 12 ಜಾಸ್ತಿ ಇದೆ. 28ಇಂದ 40ಗೆ 12 ಜಾಸ್ತಿ ಇದೆ, ಅಥವಾ 28 ಅನ್ನೋದು 40ಗೆ ಕಂಪೇರ್ ಮಾಡಿದರೆ 12 ಕಡಿಮೆ ಇದೆ. ಸೊ ಈ 12 ಅನ್ನೋದು ಈಸ್ ವಾಟ್ % ಆಫ್, ಅಂದರೆ ಜಾನ್ವರಿ ಆ್ಯಂಡ್ ಏಪ್ರಿಲಿಂದು 12 ಕಡಿಮೆ ಇದೆ, ಈಸ್ ವಾಟ್ % ಆಫ್ ಮಾರ್ಚ್ ಆ್ಯಂಡ್ ಜೂನ್ ಟುಗೆದರ್. ಸೊ ನಿಮಗೆ ಹೇಳಿದ್ದೀನಿ ಪ್ರೀವಿಯಸ್ ವಿಡಿಯೋದಲ್ಲಿ ವಾಟ್ % ಲೆಸ್ ದ್ಯಾನ್ ಅಂತ ಕೊಟ್ಟಾಗ ನಿಮಗೆ ಕೊಟ್ಟಿರುವಂಥ ಎರಡು ವ್ಯಾಲ್ಯೂಲ್ಲಿ ಹೈಯೆಸ್ಟ್ ವ್ಯಾಲ್ಯೂನ ಡಿನಾಮಿನೇಟರ್ ತಗೊಳ್ಳಿ. 28 40ಅಲ್ಲಿ ಹೈಯೆಸ್ಟ್ ವ್ಯಾಲ್ಯೂ 40, ಅಥವಾ ಅವ್ರು ಕಂಪ್ಯಾರಿಸನ್ ಮಾಡಬೇಕಾಗಿರೋದು ಮಾರ್ಚ್ ಮತ್ತು ಜೂನಿಗೆ ಕಂಪೇರ್ ಮಾಡಿ ಅಂತ ಹೇಳಿದರೆ. ಸೊ ಮಾರ್ಚ್ ಜೂನಿಂದು 40 ಇದೆ. ಹಾಗಾಗಿ 12 / 40 × 100 ಆಗುತ್ತೆ. ಸೊ 12 ಮತ್ತು 40 ಆದರೆ ನೀವು ಡೈರೆಕ್ಟಾಗಿ ಡಿವೈಡ್ ಮಾಡ್ಬೋದು. 4 3s are 12, 4 10s are 40, ಅಲ್ಲಿಗೆ 10 10s are 100, 10 × 3 ಅಂದರೆ 30. ಸೊ 30% ಏನಾಗಿದೆ ಅಂದರೆ ಎಷ್ಟು % ಕಡಿಮೆ ಇದೆ ಅಂದರೆ 30% ಲೆಸ್ ದ್ಯಾನ್ ಮಾರ್ಚ್ ಆ್ಯಂಡ್ ಜೂನ್. ಸೊ ಹಾಗಾದರೆ ನಿಮ್ಮ ಆನ್ಸರ್ ಆಪ್ಷನ್ ಬಿ, ಆನ್ಸರ್ 30% ಅನ್ನೋದು ರೈಟ್ ಆನ್ಸರ್ ಆಗಿರುತ್ತೆ. ವ್ಯಾಲ್ಯೂ ಬೇಸ್ ಮೇಲೆ ಮಾಡಬೇಡಿ, ತುಂಬ ಕ್ಯಾಲ್ಕುಲೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ವ್ಯಾಲ್ಯೂ ಬೇಸ್ ಮೇಲೆ ಮಾಡಿದರೆ ಡೈರೆಕ್ಟ್ ಪರ್ಸೆಂಟೇಜ್ ಬೇಸ್ ಮೇಲೆ ಮಾಡಿ. ಸೊ ಹಾಗಾದರೆ ಈ ಪೈ ಚಾರ್ಟ್ ಏನಿದೆ ಇದರ ಬೇಸ್ ಮೇಲೆ ನಿಮಗೆ ಸೆಕೆಂಡ್ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. Second question, income of Sandeep in May and June together is how much more than the income of Sandeep in February and March together ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಿಮಗೆ ಪರ್ಸೆಂಟೇಜ್ ಹೇಳಿಲ್ಲ, ವ್ಯಾಲ್ಯೂಸಲ್ಲಿ ಹೇಳಿದ್ದಾರೆ. ಹಾಗಾಗಿ ನೀವು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇನ್ಕಮ್ ಆಫ್ ಸಂದೀಪ್ ಯಾವಾಗ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಸೊ ಸಂದೀಪ್ ಅವರ ಇನ್ಕಮ್ಮು ಮೇ ಮತ್ತು ಜೂನ್ ಅಂತ ಹೇಳಿದ್ದಾರೆ. ಸೊ ಮೇ ಮತ್ತು ಜೂನಲ್ಲಿ ನೀವು ಟುಗೆದರ್, ಸೊ ಟುಗೆದರ್ ಅಂದರೆ ಆ್ಯಡ್ ಮಾಡ್ಕೊಳ್ಬೇಕು ಅಂತ. ಸೊ ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ ಟುಗೆದರ್ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮೇ ಆ್ಯಂಡ್ ಜೂನ್ ಟುಗೆದರ್. ನೆಕ್ಸ್ಟ್, ಹೌ ಮಚ್ ಮೋರ್ ದ್ಯಾನ್ ದಿ ಇನ್ಕಮ್ ಆಫ್ ಸಂದೀಪ್ ಇನ್ ಫೆಬ್ರವರಿ ಆ್ಯಂಡ್ ಮಾರ್ಚ್ ಟುಗೆದರ್. ಸೊ ಫೆಬ್ರವರಿ ಆ್ಯಂಡ್ ಮಾರ್ಚ್ ಟುಗೆದರ್. ಸೊ ಹಾಗಾದರೆ ನಿಮಗೆ ಮೇ ಆ್ಯಂಡ್ ಜೂನ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಮೇ ಆ್ಯಂಡ್ ಜೂನ್ ಟುಗೆದರ್ ಅಂದರೆ ಸೊ ಇದು ನಿಮಗೆ ಮೇ ಆಗುತ್ತೆ, ಅದೇ ರೀತಿ ಇಲ್ಲಿ ಜೂನ್ ಆಗುತ್ತೆ. ಸೊ ಇದನ್ನು ಮೇ ಕನ್ಸಿಡರ್ ಮಾಡಿ, ಅದೇ ರೀತಿ ಇದು ನಿಮಗೆ ಜೂನ್ ಕನ್ಸಿಡರೇಷನಿಗೆ ಬರುತ್ತೆ. ಸೊ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ನೀವು ಡೈರೆಕ್ಟಾಗಿ ಮಾಡ್ಬೋದು. ಸೊ ಇದು ನಿಮಗೆ ಒಂದು ಜೂನ್ ಇದೆ, ಇನ್ನೊಂದು ಮೇ ಅಂತ ಹೇಳಿದ್ದಾರೆ. ಸೊ ಇದೆರಡನ್ನು ಕಂಪ್ಯಾರಿಸನ್ ಮಾಡ್ಕೊಳ್ತಾ ಹೋಗಿ ಮೇ ಮತ್ತು ಜೂನನ್ನು ಡೈರೆಕ್ಟಾಗಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಮೇ ಆ್ಯಂಡ್ ಜೂನ್ ಅಂದರೆ ಇದು ನಿಮಗೆ ಮೇ ಪಾರ್ಟ್ ಆಗುತ್ತೆ. ಸೊ ಅದೇ ರೀತಿ ಇದು ಜೂನ್ ಪಾರ್ಟ್ ಆಗುತ್ತೆ. ನೆಕ್ಸ್ಟು ಮೇ ಆ್ಯಂಡ್ ಜೂನ್ ಟುಗೆದರ್. ಸೊ ಅಲ್ಲಿಗೆ ಮೇ ಆ್ಯಂಡ್ ಜೂನ್ ಟುಗೆದರ್ ಅಂದರೆ ಫಸ್ಟು ಸಂದೀಪ್ ಅವರು ಮೇ ಮತ್ತು ಜೂನ್ ಬಗ್ಗೆ ಹೇಳಿದ್ದಾರೆ ಅಂದರೆ ನಿಮಗೆ. ಸೊ ಇದೆರಡನ್ನು ಟೋಟಲ್ ಮಾಡ್ಕೊಳ್ಳಿ. 20 ಮತ್ತು 24, 20 + 24, ಸೊ ಅಲ್ಲಿಗೆ ನಿಮಗೆ 44 ಆಗುತ್ತೆ ಟೋಟಲ್ಲು. ನೆಕ್ಸ್ಟು ಅದೇ ರೀತಿ ಏನು
44 ಇದೆ. ಹೌ ಮಚ್ ಮೋರ್ ದ್ಯಾನ್ ದಿ ಇನ್ಕಮ್ ಆಫ್ ದಿ ಫೆಬ್ರವರಿ ಆ್ಯಂಡ್ ಮಾರ್ಚ್ ಟುಗೆದರ್ ಅಂತ ಹೇಳಿದ್ದಾರೆ. ಸೊ ಫೆಬ್ರವರಿ ಮತ್ತು ಮಾರ್ಚನ್ನ ಕನ್ಸಿಡರ್ ಮಾಡಿ. ಇದು ಫೆಬ್ರವರಿ, ಇದು ಮಾರ್ಚ್. ಫೆಬ್ರವರಿ ಆ್ಯಂಡ್ ಮಾರ್ಚ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಫೆಬ್ರವರಿ ಆ್ಯಂಡ್ ಮಾರ್ಚನ್ನ ನೀವು ಇದೆಲ್ಲ ಬರ್ಕೊಳ್ಳೋಕೆ ಹೋಗ್ಬೇಡಿ. ನಾನು ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಇಲ್ಲಿ ಬರಿತಾ ಇದ್ದೀನಿ. ಎಕ್ಸಾಮಲ್ಲಿ ಇದೇನು ಬರ್ಕೊಳ್ಬೇಡಿ, ಡೈರೆಕ್ಟ್ ಪೈ ಚಾರ್ಟ್ ನೋಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ. ಸೊ 16 + 12 ಇದೆ. ಸೊ ಅಲ್ಲಿಗೆ 16 + 10 ಅಂದರೆ 26 + 2 ಅಂದರೆ 28 ಆಗುತ್ತೆ. ಸೊ 16 ನಿಮಗೆ 12 ಮತ್ತು 16 ಇದೆ. ಆ 12 ಮತ್ತು 16 ಆ್ಯಡ್ ಮಾಡಿಕೊಂಡ್ರೆ 28 ಸಿಗುತ್ತೆ. ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫೆಬ್ರವರಿಲಿ 12 ಇದೆ, ನೆಕ್ಸ್ಟ್ ಮಾರ್ಚಲ್ಲಿ 16 ಇದೆ ಅಂದರೆ ಅದು 28 ಆಯಿತು. ಸೊ ಹಾಗಾದರೆ ಕೇಳಿರುವಂಥದ್ದು ಅವರು ನಿಮಗೆ ಮೇ ಮತ್ತು ಜೂನ್ ಏನಿದೆ ಆ್ಯಡ್ ಮಾಡಿದ್ದೀರಾ 44. ಸೊ ಅದು 28ಗೆ ಕಂಪ್ಯಾರಿಸನ್ ಮಾಡಿದರೆ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದ್ದಾರೆ. ಹಾಗಾದರೆ 44 ಮತ್ತು 28 ನಡುವೆ ಡಿಫ್ರೆನ್ಸ್ ಮಾಡಬೇಕಾಗತ್ತೆ. 44 ಮತ್ತು 28 ಇದೆ. ಹಾಗಾದರೆ 44 ಅನ್ನೋದು 28ಗೆ ಕಂಪೇರ್ ಮಾಡಿದರೆ ಎಷ್ಟು ಜಾಸ್ತಿ ಇದೆ ಅಂತ ಕೇಳ್ತಿದ್ದಾರೆ. ನೀವು 44 ಮತ್ತು 28ನ ಕಂಪ್ಯಾರಿಸನ್ ಮಾಡ್ಕೊಳ್ಳಿ. 28ಇಂದ 10 ಆ್ಯಡ್ ಮಾಡಿದ್ರೆ ನಿಮಗೆ 38 ಆಗುತ್ತೆ. 38ಇಂದ 40 ಅಂದರೆ 6 ಆಗುತ್ತೆ. ಅಲ್ಲಿ 44ಗೆ 38 + 2 40 ಆಯಿತು. ಆ ಕಡೆ 4 ಇದೆ ಅಂದರೆ 6 ಆಯಿತು. ಸೊ ಅಲ್ಲಿಗೆ 16% ಜಾಸ್ತಿ ಇದೆ. ಹಾಗಾದರೆ ನೀವು ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು? 15,000 ಟೋಟಲ್ ಇನ್ಕಮ್ ಇದೆ, ಆ ಇನ್ಕಮ್ ಬೇಸ್ ಮೇಲೆ ಮಾಡಬೇಕು. ಯಾಕಂದರೆ ಇಲ್ಲಿ ಕೊಟ್ಟಿರುವಂಥದ್ದು ವ್ಯಾಲ್ಯೂಸ್, ಪರ್ಸೆಂಟೇಜ್ ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ಟೋಟಲ್ ಇನ್ಕಮ್ ಎಷ್ಟು ಅನ್ನೋದು ಫಸ್ಟೇ ಗೊತ್ತಿದೆ. ಟೋಟಲ್ ಇನ್ಕಮ್ 15,000 ಇದೆ. ಈ 15,000 ಮೇಲೆ ನೀವು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ನಿಮಗೆ 44 ಮತ್ತು 28ಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅನ್ನೋದು ಸಿಕ್ಕಿದೆ. 16% ಜಾಸ್ತಿ ಇದೆ. ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ 16% ಕ್ಯಾಲ್ಕುಲೇಟ್ ಮಾಡಿದ್ರೆ 16/100 20 ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟಾಗಿ ನೀವು 150 × 16 ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. 150 × 16. ಸೊ ನೀವು ಎಕ್ಸಾಮಲ್ಲಿ ಮಾಡ್ಬೇಕಾದ್ರೂ ಅಷ್ಟೇ 15,000 ಬರ್ಕೊಳ್ಬೇಡಿ. 16/100 ಬರುತ್ತೆ, 20 ಕ್ಯಾನ್ಸಲ್ ಆಗುತ್ತೆ. 15,000ಅಲ್ಲಿ 20ನ ಸ್ಕಿಪ್ ಮಾಡಿ ಡೈರೆಕ್ಟ್ 150 × 16 ಮಾಡಬೇಕಾಗುತ್ತೆ. ಸೊ 16 ನಿಮಗೆ 16 × 0 0 ಆಗುತ್ತೆ. ನೆಕ್ಸ್ಟು 16 5 ಮಲ್ಟಿಪ್ಲೈ ಮಾಡಿ, ಅದೇ ರೀತಿ 16 1 ಮಲ್ಟಿಪ್ಲೈ ಮಾಡಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅಥವಾ 5 ಮಲ್ಟಿಪ್ಲಿಕೇಶನ್ಸ್ ಮಾಡ್ತೀರಾ ಅಂದರೆ 16 × 150 ಮಾಡ್ಬೋದು. ಸೊ 16 5 8ಗೆ 0 8 ಕ್ಯಾರಿ, 16 1 16 + 8 ಅಂದರೆ ನಿಮಗೆ 24. ಸೊ 2400 ಆಪ್ಷನ್ ಡಿ ಆನ್ಸರ್ 2400 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ನೆಕ್ಸ್ಟ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಸೊ ಬೇಸ್ಡ್ ಆನ್ ಪೈ ಚಾರ್ಟ್ ಮೇಲೆ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದರೆ, which month shows the highest percent increment in the income as compared to previous month ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಪರ್ಸೆಂಟೇಜ್ ಬೇಸ್ ಮೇಲೆ ಕೇಳಿದ್ದಾರೆ. ಯಾವ 2 ಮಂತನ್ನ ನೀವು ಕಂಪ್ಯಾರಿಸನ್ ಮಾಡಬೇಕು. ಸೊ ಯಾವ ಮಂತಲ್ಲಿ ಪರ್ಸೆಂಟೇಜ್ ಇನ್ಕ್ರಿಮೆಂಟ್ ಏನಿದೆ ಸೊ ಅದು ಹೈಯೆಸ್ಟ್ ಇದೆ. ಸೊ ಅದನ್ನೇ ಅವ್ರು ಹೇಳಿರುವಂಥದ್ದು ಹೈಯೆಸ್ಟ್ ಪರ್ಸೆಂಟ್ ಇನ್ಕ್ರಿಮೆಂಟ್. ವಿಚ್ ಮಂತ್ ಶೋಸ್, ಯಾವ ಮಂತಲ್ಲಿ ಹೈಯೆಸ್ಟ್ ಪರ್ಸೆಂಟ್ ಇನ್ಕ್ರಿಮೆಂಟು ಆಗಿದೆ ಅಂತ ಕೇಳ್ತಿದ್ದಾರೆ ಪ್ರೀವಿಯಸ್ ಮಂತಿಗೆ ಕಂಪೇರ್ ಮಾಡಿದರೆ. ಹಾಗಾದರೆ ನೀವು ಜನವರಿಯಿಂದ ಕ್ಯಾಲ್ಕುಲೇಟ್ ಮಾಡ್ತಾ ಬನ್ನಿ. ಜನವರಿಯಲ್ಲಿ 8% ಇದೆ, ಫೆಬ್ರವರಿಯಲ್ಲಿ 12% ಇದೆ. ಅಂದರೆ ಎಷ್ಟು ಜಾಸ್ತಿ ಆಗ್ತಾ ಇದೆ? 4 ಜಾಸ್ತಿ ಆಗ್ತಾ ಇದೆ. ಸೊ 8 ಮತ್ತು 12 ನಡುವೆ ಡಿಫ್ರೆನ್ಸು 4, ಅಥವಾ 8 ಇರೋದು 12 ಆಗ್ತಾ ಇದೆ ಅಂದರೆ ನಿಮಗೆ 4 ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. 8 ಇರೋದು 12 ಆಗಿದೆ ಅಂದರೆ 4 ಜಾಸ್ತಿ ಆಗಿದೆ. ಬೇಸ್ ಯಾವುದು? 8. ಸೊ 4/8 × 100 4 1 4 2 ಹಾಗಾದರೆ ಎಷ್ಟು ಪರ್ಸೆಂಟ್ ಬರುತ್ತೆ? ಇದು 50% ಬರುತ್ತೆ. ಅಂದರೆ ಜಾನ್ವರಿಯಿಂದ ಫೆಬ್ರವರಿಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ಇನ್ಕ್ರಿಮೆಂಟ್ ಆಗಿದೆ ಅಂದರೆ 50% ಆಗಿದೆ. ನೆಕ್ಸ್ಟ್ ಫೆಬ್ರವರಿಯಿಂದ ಮಾರ್ಚಿಗೆ ಅದೇ ರೀತಿ ನೋಡ್ತಾ ಬರೋಣ. ಹಾಗಾದರೆ ಫೆಬ್ರವರಿಯಲ್ಲಿ ನಿಮಗೆ ಫೆಬ್ರವರಿಯಲ್ಲಿ 12 ಇದೆ, ಅದೇ ರೀತಿ ಮಾರ್ಚಲ್ಲಿ 16 ಇದೆ. ಇಲ್ಲೂ ಕೂಡ 4 ಇನ್ಕ್ರೀಸ್ ಆಗಿದೆ, ಬಟ್ ಪರ್ಸೆಂಟೇಜ್ ಸೇಮ್ ಬರಲ್ಲ. ಸೊ 4 ರೈಸ್ ಆಗಿದೆ. ಹಾಗಾದರೆ ಈ 4 ರೈಸ್ ಆಗಿದ್ರೆ ಬೇಸ್ ಯಾವುದು? ಫೆಬ್ರವರಿ ಬೇಸ್ ಆಗಿರುತ್ತೆ. 4/12 × 100 4 1 4 3 ಹಾಗಾದರೆ 1/3 ಅಂದರೆ ಎಷ್ಟು ಪರ್ಸೆಂಟ್ ಬರುತ್ತೆ? 33.33. ಸೊ ಫಸ್ಟು 50% ಬಂತು. ಜಾನ್ವರಿ ಟು ಫೆಬ್ರವರಿಗೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? 50% ಜಾಸ್ತಿ ಆಗಿದೆ. ಫೆಬ್ರವರಿಯಿಂದ ಮಾರ್ಚಿಗೆ ನಿಮಗೆ 33.33% ಜಾಸ್ತಿ ಆಗಿದೆ. ನೀವು ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಮಾರ್ಚಿಂದ ಏಪ್ರಿಲ್ಗೆ ಎಷ್ಟು ಜಾಸ್ತಿ ಆಗಿದೆ ಅಂತ. ಸೊ ನೀವು ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರು ಸೊ ನಿಮಗೆ ಹೈಯೆಸ್ಟ್ ಯಾವುದು ಜಾಸ್ತಿ ಆಗಿದೆ ಅಂದರೆ ಅದು ಫೆಬ್ರವರಿನೇ ಆಗಿರುತ್ತೆ. ಸೊ ಜಾನ್ವರಿಯಿಂದ ಫೆಬ್ರವರಿಗೆ ಇನ್ಕ್ರಿಮೆಂಟ್ ಏನಿದೆ ಇದು ಹೈಯೆಸ್ಟ್ ಇನ್ಕ್ರಿಮೆಂಟ್ ಆಗಿರುತ್ತೆ 50%. ಹಾಗಾಗಿ ನಿಮ್ಮ ಆನ್ಸರ್ ಆಪ್ಷನ್
ಆಪ್ಷನ್ ಎ ಅಥವಾ ಫೆಬ್ರವರಿ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ನೀವು ಬೇಕಾದರೆ ಚೆಕ್ ಮಾಡಿ ನೋಡಿ. ಮಾರ್ಚ್ ಮತ್ತು ಏಪ್ರಿಲ್ ಏನಿದೆ 16 ಮತ್ತು 20, ಸೊ 16 ಮತ್ತು 20 ಅಂದರೂ ಇಲ್ಲೂ ಕೂಡ 4 ನಿಮಗೆ ಜಾಸ್ತಿ ಆಗಿರುವಂಥದ್ದು. ಬಟ್ ಬೇಸ್ 16 ಆಗುತ್ತೆ ಪ್ರೀವಿಯಸ್ ಇಯರ್ ಇಂಟು 100, 4 1s 4 4s, ಸೊ 1/4 ಅಂದರೆ ನಿಮಗೆ ಗೊತ್ತಿದೆ. ಸೊ ಎಷ್ಟು ಪರ್ಸೆಂಟ್ ಅನ್ನೋದು, ಸೊ 25 4 100 ಅಥವಾ 25% ಆಗುತ್ತೆ. ಇಲ್ಲಿ 33. ಹಾಗಾದರೆ ಹೈಯೆಸ್ಟ್ ಯಾವ್ದು ಬರಬೇಕು? ಫೆಬ್ರವರಿನೇ ಹೈಯೆಸ್ಟ್ ಬರಬೇಕು. ಈ ರೀತಿ ಕ್ವಶನ್ಸ್ ಕೇಳಿದಾಗ ಕನ್ಫ್ಯೂಷನ್ ಆಗಬೇಡಿ. ಸೊ ಅವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಪ್ರೀವಿಯಸ್ ಮಂತಿಗೆ ಕಂಪೇರ್ ಮಾಡಿದರೆ ನೆಕ್ಸ್ಟ್ ಮಂತಲ್ಲಿ ಯಾವುದರಲ್ಲಿ ಹೈಯೆಸ್ಟ್ ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗಿದೆ. ಹಾಗಾದರೆ ಜನವರಿ ಕಂಪೇರ್ ಮಾಡಿದ್ರೆ ಫೆಬ್ರವರಿಯಲ್ಲಿ 50% ಅಷ್ಟು ಜಾಸ್ತಿ ಆಗಿದೆ. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಆಪ್ಷನ್ ಎ ಅಥವಾ 50% ಅನ್ನೋದು ನಿಮ್ಮ ರೈಟ್ ಆನ್ಸರ್. ಹಾಗಾದರೆ ಈ ಪೈ ಚಾರ್ಟ್ ಬೇಸ್ ಮೇಲೆ ನಾವು 4th ಕ್ವಶನ್ಸನ್ನು ನೋಡ್ತಾ ಹೋಗೋಣ. ಇನ್ಕಮ್ ಇನ್ ದಿ ಮಂತ್ ಆಫ್ ಮಾರ್ಚ್ ಆ್ಯಂಡ್ ಏಪ್ರಿಲ್ ಟುಗೆದರ್ ಅಂತ ಹೇಳಿದ್ದಾರೆ. ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ಏನಿದೆ ಇಲ್ಲಿ ನೀವು ಇದೆರಡನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾರ್ಚ್ ಮತ್ತು ಏಪ್ರಿಲ್ ಟುಗೆದರ್ ಮೇಕ್ಸ್ ಹೌ ಮಚ್ ಸೆಂಟ್ರಲ್ ಆ್ಯಂಗಲ್ ಆಫ್ ದಿ ಟೋಟಲ್. ಸೊ ಇದೊಂದು ಕ್ವಶನ್ ಇರುತ್ತೆ ನಿಮಗೆ, ಆಸ್ಪಿರೆಂಟ್ಸ್ ಗೊತ್ತಿರಲಿ. ಪೈ ಚಾರ್ಟ್ ಬೇಸ್ ಮೇಲೆ ನಿಮಗೆ ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಕೇಳಿದ್ರು ಅಂದರೆ ಎಕ್ಸಾಮಲ್ಲಿ ಈ ಕ್ವಶನ್ನು ಇದ್ದೇ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 100% ಕ್ವಶನ್ ಕೇಳ್ತಾರೆ. ಸೆಂಟ್ರಲ್ ಆ್ಯಂಗಲ್ ಮೇಲೆ ಕ್ವಶನ್ ಕೇಳ್ತಾರೆ. ಸೊ ನಿಮಗೆ ಪೈ ಚಾರ್ಟಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೆಂಟ್ರಲ್ ಆ್ಯಂಗಲ್ ಕೇಳಿದ್ರು ಅಂದರೆ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು 360 ಮಾಡಿ. ಸೊ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು 360 ಮಾಡಿ. ಯಾವಾಗ ಪೈ ಚಾರ್ಟಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ರೆ, ಇಲ್ಲೇನಾದ್ರೂ ಪೈ ಚಾರ್ಟ್ ಅಲ್ಲಿ 16 12% ಬದಲು 12 16 ಡಿಗ್ರೀಸ್ ಕೊಟ್ಟಿದ್ರೆ, ಸೊ ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 100 ಮಾಡಿ. ಸೆಂಟ್ರಲ್ ಆಂಗಲ್ಗೆ ಕೊಟ್ಟಿರೋ ಗಿವನ್ ಡಿಗ್ರಿ ಡಿವೈಡೆಡ್ ಬೈ 360. ಡಿಗ್ರಿ ಕೊಟ್ಟರೆ 360 ಇಂದ ಡಿವೈಡ್ ಮಾಡಿ, ಪರ್ಸೆಂಟೇಜ್ ಕೊಟ್ಟರೆ 100 ಇಂದ ಡಿವೈಡ್ ಮಾಡಿ. ಸೊ ಇದು ನಿಮಗೆ ನೆನಪಿರಲಿ. ಸೊ ಸಾಮಾನ್ಯವಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ನಿಮಗೆ ಪರ್ಸೆಂಟೇಜೇ ಕೊಟ್ಟಿರ್ತಾರೆ. ಹಾಗಾಗಿ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು 360 ಮಾಡಿದರೆ ನಿಮಗೆ ಸೆಂಟ್ರಲ್ ಆಂಗಲ್ ಗೊತ್ತಾಗುತ್ತೆ. ಹಾಗಾದರೆ ಸೆಂಟ್ರಲ್ ಆ್ಯಂಗಲ್ ಯಾವ್ದಾವ್ದು ಕೇಳಿದ್ದಾರೆ ಅಂದರೆ ಮಾರ್ಚ್ ಮತ್ತು ಏಪ್ರಿಲನ್ನು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಹಾಗಾದರೆ ಮಾರ್ಚಲ್ಲಿ 16% ಇದೆ, ಏಪ್ರಿಲಲ್ಲಿ 20% ಇದೆ. ಅಂದರೆ 20 + 16 ಆಗುತ್ತೆ ನಿಮಗೆ. ಸೊ 20 + 10 ಅಂದರೆ 30, ಸೊ ಪ್ಲಸ್ 16 ಅಂದರೆ ಅಲ್ಲಿ 36 ಆಗುತ್ತೆ. ಡಿವೈಡೆಡ್ ಬೈ ಪರ್ಸೆಂಟೇಜ್ ಇಂಟು 360 ಮಾಡಿದರೆ ನಿಮಗೆ ಸೆಂಟ್ರಲ್ ಆ್ಯಂಗಲ್ ಗೊತ್ತಾಗುತ್ತೆ. ಹಾಗಾದರೆ 0 0 ಕ್ಯಾನ್ಸಲ್, 2 5s 10, 2 18s 36. ಸೊ 5 1s 5, 5 7s 35, 1 ಉಳಿತು 10 ಅಂದರೆ 5 2s 10. ಹಾಗಾದರೆ 72 ಇಂಟು 18 ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಬೇಕು. 18 2s 36ಗೆ 6 3 ಕ್ಯಾರಿ, 18 7s 126 ಪ್ಲಸ್ 3 ಅಂದರೆ 129. 1 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡಿ. 129.6 ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಸೆಂಟ್ರಲ್ ಆ್ಯಂಗಲ್ ಆಪ್ಷನ್ ಇ ಆನ್ಸರ್ 129.6 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ನೀವು ಸ್ಪೀಡಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ಸೊ ನಿಮಗೆ ಗೊತ್ತಿರಬೇಕಾಗಿದ್ದಿಷ್ಟೇ, ಪೈ ಚಾರ್ಟಲ್ಲಿ ಡಿಗ್ರಿ ಕೊಟ್ಟಿದ್ದಾರೋ ಅಥವಾ ಪರ್ಸೆಂಟೇಜ್ ಕೊಟ್ಟಿದ್ದಾರೋ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಕೊಟ್ಟರೆ ಪರ್ಸೆಂಟೇಜ್ ಡಿವೈಡೆಡ್ ಬೈ 100 ಇಂಟು 360 ಮಾಡಿ ಸೆಂಟ್ರಲ್ ಆ್ಯಂಗಲ್ ಮಾಡ್ಬೋದು. ಡಿಗ್ರಿ ಕೊಟ್ಟರೆ ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 100 ಮಾಡಿದರೂ ಕೂಡ ನೀವು ಸೆಂಟ್ರಲ್ ಆ್ಯಂಗಲ್ ಮಾಡ್ಬೋದು. ಬಟ್ ನಿಮಗೆ ಎಕ್ಸಾಮಲ್ಲಿ ಪೈ ಚಾರ್ಟ್ ಕೊಟ್ಟರೆ ಸೆಂಟ್ರಲ್ ಆ್ಯಂಗಲ್ 100% ಕ್ವಶನ್ ಇದ್ದೇ ಇರುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಹಾಗಾದರೆ ಈ ಪೈ ಚಾರ್ಟ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. 5th ಕ್ವಶನ್ಸ್ ಯಾವ ರೀತಿ ಇದೆ, ಲಾಸ್ಟ್ ಕ್ವಶನ್ಸ್ ಆಗಿರುತ್ತೆ. ಇದು ಸೆಟ್ ಆಫ್ ಕ್ವಶನ್ಸ್ ಆಗಿರೋದ್ರಿಂದ ನಿಮಗೆ 5 ಕ್ವಶನ್ಸನ್ನು ಮಾತ್ರ ಕೇಳಿರ್ತಾರೆ. ಯಾವುದೇ ಕಾರಣಕ್ಕೂ 6 and 7 ಕ್ವಶನ್ಸ್ ಕೇಳಲ್ಲ. ಸೊ ನಂಬರ್ ಆಫ್ ಕ್ವಶನ್ಸ್ 5 ಇರುತ್ತೆ. ಆ 5 ಕ್ವಶನ್ಸನ್ನು ನೀವು ವಿತಿನ್ 2 ಮಿನಿಟ್ಸಲ್ಲಿ ಸಾಲ್ವ್ ಮಾಡಬೇಕಾಗತ್ತೆ. ಸಂದೀಪ್ಸ್ ಆವರೇಜ್ ಇನ್ಕಮ್. ಸೊ ಇಲ್ಲಿ ಆವರೇಜ್ ಇನ್ಕಮ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಕ್ವಶನ್ ಬೇಸ್ಡ್ ಆನ್ ಆವರೇಜ್ ಮೇಲೆ ಕೇಳಿದ್ದಾರೆ. ಇನ್ಕಮ್ ಇನ್ ದಿ ಸ್ಟಾರ್ಟಿಂಗ್ 4 months, ಅಂದರೆ ಬಿಗಿನಿಂಗ್ 4 months ಅಲ್ಲಿ ಸಂದೀಪ್ನ ಆವರೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಇನ್ಕಮ್ ಆವರೇಜ್ ಫ್ರಮ್ ದಿ ಗಿವನ್ 6 months, ಕೊಟ್ಟಿರುವಂಥ 6 months ಅಲ್ಲಿ ಬಿಗಿನಿಂಗ್ 4 months ಅಲ್ಲಿ ಆವರೇಜ್ ಮಾಡಿ. ಅದೇ ರೀತಿ ಈಸ್ ಹೌ ಮಚ್ ಲೆಸ್ ದ್ಯಾನ್ ದಿ ಸಂದೀಪ್ಸ್ ಆವರೇಜ್ ಇನ್ಕಮ್ ಫ್ರಮ್ ಲಾಸ್ಟ್ 4 months ಇನ್ ದಿ ಗಿವನ್ 6 months. ಸೊ ಇದರ ಅರ್ಥ
ಗಿವನ್ 6 ಮಂತ್ ಕೊಟ್ಟಿದ್ದಾರೆ ಅಥವಾ 6 ಮಂತ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ 4 ಮಂತಲ್ಲಿ ಸಂದೀಪ್ಸ್ನ ಇನ್ಕಮ್ ಏನಿದೆ ಅದರ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ, ಲಾಸ್ಟ್ 4 ಮಂತಲ್ಲಿ ಸಂದೀಪ್ಸ್ನ ಆವ್ರೇಜ್ ಇನ್ಕಮ್ ಏನಿದೆ ಅದರ ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎರಡನ್ನೂ ಕಂಪ್ಯಾರಿಸನ್ ಮಾಡಿ. ಹಾಗಾದರೆ ಫಸ್ಟ್ 4 ಮಂತಿನ ಆವ್ರೇಜ್ ಲಾಸ್ಟ್ 4 ಮಂತಿನ ಆವ್ರೇಜಿಗೆ ಕಂಪೇರ್ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ಅದನ್ನು ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಎಷ್ಟು ಪರ್ಸೆಂಟೇಜ್ ಅನ್ನೋದು ವ್ಯಾಲ್ಯೂವಲ್ಲಿ ಕೊಟ್ಟಿದ್ದಾರೆ ಅಂದರೆ ನೀವು ಡೈರೆಕ್ಟ್ ಆಗಿ ಮಾಡ್ಬೋದು. ಫಸ್ಟ್ 4 ಮಂತ್ಸ್ ಅಲ್ಲಿ ಏನಿದೆ 8, 12, 16, 20 ಇದೆ. ಇದು ಫಸ್ಟ್ 4 ಮಂತ್ ಆಯಿತು, ಇದಿಷ್ಟು ಟೋಟಲ್ ಮಾಡ್ಕೊಳ್ಳಿ. ಲಾಸ್ಟ್ 4 ಮಂತ್ ಆಯಿತು, ಲಾಸ್ಟ್ 4 ಮಂತ್ ಟೋಟಲ್ ಮಾಡ್ಕೊಳ್ಳಿ. ಅದೆರಡರ ಆನ್ಸರ್ನ ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾದರೆ ಫಸ್ಟ್ 4 ಮಂತಿಗೆ ಬಂದರೆ ಯಾವುದ್ಯಾವುದು ಫಸ್ಟ್ 4 ಮಂತ್ ಅಂದರೆ ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಸೊ ಇಲ್ಲಿ ತನಕ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಫಸ್ಟ್ 4 ಮಂತ್ ಆಗುತ್ತೆ. ಹಾಗಾದರೆ ಜಾನ್ವರಿಲಿ 8% ಇದೆ, ಫೆಬ್ರವರಿಲಿ 12% ಇದೆ, ಮಾರ್ಚಲ್ಲಿ 16% ಇದೆ, ಏಪ್ರಿಲಲ್ಲಿ 20% ಇದೆ. ಸೊ ಹಾಗಾದರೆ 12 + 8 20, 20 + 20 40, 40 + 10 ಅಂದರೆ 50 + 6 ಅಂದರೆ 56 ಆಗುತ್ತೆ ನಿಮಗೆ. ಸೊ ಅದೇ ರೀತಿ ನೀವು 56 ಇದು ಫಸ್ಟ್ 4 ಮಂತ್ಸ್ ಆಯಿತು. ಲಾಸ್ಟ್ 4 ಮಂತಿಗೆ ಬನ್ನಿ. ಸೊ ಲಾಸ್ಟ್ 4 ಮಂತ್ ಯಾವುದ್ಯಾವುದು ಅಂದರೆ ಜೂನ್, ಮೇ, ಏಪ್ರಿಲ್, ಮಾರ್ಚ್. ಹಾಗಾದರೆ ಮಾರ್ಚಿಂದ ನೀವು 4 ಮಂತನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇದು ನಿಮಗೆ ಲಾಸ್ಟ್ 4 ಮಂತ್ಸ್ ಆಗಿರುತ್ತೆ. ಹಾಗಾದರೆ ಮಾರ್ಚಲ್ಲಿ 16% ಇದೆ, ಏಪ್ರಿಲಲ್ಲಿ 20% ಇದೆ, ನೆಕ್ಸ್ಟ್ ನಿಮಗೆ ಮೇಯಲ್ಲೂ ಕೂಡ 20% ಇದೆ, ನೆಕ್ಸ್ಟ್ ಜೂನಲ್ಲಿ 24% ಇದೆ. ಇದಿಷ್ಟನ್ನು ಟೋಟಲ್ ಮಾಡ್ಕೊಳ್ಳಿ. ಸೊ ಯಾವುದ್ಯಾವುದು ಅಂದರೆ 16%, 20%, 20%, 24%. ಇದಿಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಲಾಸ್ಟ್ 4 ಮಂತ್ಸ್ ಆಗುತ್ತೆ. ಹಾಗಾದರೆ 20, 20, 40, 24 + 6 ಅಂದರೆ 30, 30 + 10 ಅಂದರೆ 40. ಸೊ ಅಲ್ಲಿಗೆ 24ಗೆ 16 ಆ್ಯಡ್ ಮಾಡಿದ್ರೆ ನಿಮಗೆ 40 ಬರುತ್ತೆ. 20, 20, 40 ಬಂತು ಅಂದರೆ ಇದು 80. ಸೊ 20 ಮತ್ತು 20 40, 40 + 20 60, 64, 64 + 6 ಅಂದರೆ 70, 70 + 10 ಅಂದರೆ 80. 80 ಮತ್ತು 56 ಇದು ನಿಮಗೆ ಡಿಫ್ರೆನ್ಸ್ ಬಂತು. ಸೊ 80 ಅಂದರೆ ಈ ಕಡೆ 20 ಆಗುತ್ತೆ, ಈ ಕಡೆ 24. ಸೊ 15 × 24 ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನೀವು ಆನ್ಸರ್ ಮಾಡ್ಬೋದು. ಸೊ ಯಾಕಂದರೆ 24 10s 240 ಆಗಿರುತ್ತೆ, ಅಥವಾ 24 5s ಡೈರೆಕ್ಟಾಗಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಆ ರೀತಿಯೂ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ಈ 15,000 ಏನಿತ್ತು ಅದರ ಬೇಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಆವ್ರೇಜ್ ಸಿಗ್ತಾ ಹೋಗುತ್ತೆ. ಸೊ ಅವರು ಕೇಳಿರುವಂಥದ್ದು ಕೂಡ ಆವ್ರೇಜೇ, ಹಾಗಾಗಿ ನೀವಿಲ್ಲಿ ಆವ್ರೇಜ್ ಮಾಡಬೇಕಾಗತ್ತೆ. ಸೊ ಆವ್ರೇಜ್ ಅಂದರೆ ಇಲ್ಲೂ 4 ಮಂತ್ಸ್ ಇದೆ, ಸೊ ಇಲ್ಲೂ ಕೂಡ 4 ಮಂತ್ಸ್ ಇರೋದು. ಹಾಗಾಗಿ ಇದನ್ನು 56 ಮತ್ತು 80ನ ನೀವು ಆವ್ರೇಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದನ್ನು ನೀವು ಆವ್ರೇಜ್ ಮಾಡ್ತೀರಾ ಅಂದರೆ ಫಸ್ಟ್ 4 ಮಂತ್ಸಲ್ಲಿ ನಿಮಗೆ 56 ಬಂದಿತ್ತು, ಡಿವೈಡೆಡ್ ಬೈ 4 ಮಾಡಬೇಕಾಗತ್ತೆ. ಲಾಸ್ಟ್ 4 ಮಂತ್ಸಲ್ಲಿ 80 ಬಂದಿತ್ತು, ಡಿವೈಡೆಡ್ ಬೈ 4 ಮಾಡಬೇಕಾಗತ್ತೆ. ಸೊ 4 ಅಲ್ಲಿ ಡಿವೈಡ್ ಆಗುತ್ತೆ. 4 1s 4 1 ಉಳಿತು 16 ಅಂದರೆ 4 4s 16. ಹಾಗಾದರೆ 4 2s 8, 20 ಮತ್ತು ನಿಮಗೆ 14 ಬರುತ್ತೆ. 14 ಮತ್ತು 20 ನಡುವಿನ ಡಿಫ್ರೆನ್ಸ್ 6 ಆಗಿರುತ್ತೆ. ಸೊ ಹಾಗಾದರೆ ನೀವು ಡೈರೆಕ್ಟಾಗಿ 15,000 ಏನಿದೆ 15,000ಗೆ 6%ನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 6% ಅಂತ ಮಾಡಬೇಡಿ, ಡೈರೆಕ್ಟಾಗಿ 150 × 6 ಮಾಡಿ 15 × 90. ಹಾಗಾದರೆ ನಿಮ್ಮ ಆನ್ಸರು 900 ಆಗಿರಬೇಕು. ಸೊ ಡೈರೆಕ್ಟಾಗಿ ಅವರು ಕೇಳಿರೋದು ಅದನ್ನೇ, ಫಸ್ಟ್ 4 ಮಂತಿನ ಆವ್ರೇಜನ್ನ ಲಾಸ್ಟ್ 4 ಮಂತಿನ ಆವ್ರೇಜ್ ಜೊತೆ ಕಂಪ್ಯಾರಿಸನ್ ಮಾಡಿ. ಸೊ ಆನ್ಸರ್ ಏನು ಬರುತ್ತೆ ಅಥವಾ ಆ ಡಿಫ್ರೆನ್ಸ್ ಏನಾಗಿರುತ್ತೆ, ಫಸ್ಟ್ 4 ಮಂತಿನ ಆವ್ರೇಜು ಲಾಸ್ಟ್ 4 ಮಂತಿನ ಆವ್ರೇಜಿಗೆ ಕಂಪೇರ್ ಮಾಡಿದರೆ ಎಷ್ಟು ಕಡಿಮೆ ಇರುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ 900 ಅಷ್ಟು ಕಡಿಮೆ ಇರುತ್ತೆ. ಆಪ್ಷನ್ ಸಿ ಆನ್ಸರ್ 900 ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಆಸ್ಪಿರೆಂಟ್ಸ್ ನೀವು ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಪ್ರತಿಯೊಂದನ್ನು ಪರ್ಸೆಂಟೇಜ್ ಆ್ಯಡ್ ಮಾಡಿ ಆಮೇಲೆ ಏನು ಮಾಡ್ತೀರಾ ನೀವು 56% ಬಂತು ನಿಮಗೆ. 15,000 × 56 ಡಿವೈಡೆಡ್ ಬೈ 100 ಅಥವಾ ಡಿವೈಡೆಡ್ ಬೈ ಆವ್ರೇಜ್ ಕೇಳಿರೋದ್ರಿಂದ 4 × 100 ಮೈನಸ್ 15,000 × 80 ಡಿವೈಡೆಡ್ ಬೈ 4 × 100 ಈ ಥರ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ಎಕ್ಸಾಮಲ್ಲಿ ಈ ಕ್ಯಾಲ್ಕುಲೇಷನ್ಸ್ನ ಮಾಡಬೇಡಿ. 100% ಇದು ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಬೇಡಿ ನೀವು. ಪರ್ಸೆಂಟೇಜ್ ಫಸ್ಟ್ 4 ಮಂತಿನ ಪರ್ಸೆಂಟೇಜು 56 ಬಂತು, ಡಿವೈಡೆಡ್ ಬೈ 4 ಮಾಡಿ ಆವ್ರೇಜ್ ಸಿಗುತ್ತೆ. ಲಾಸ್ಟ್ 4 ಮಂತಿಂದ 80 ಬಂತು, ಡಿವೈಡೆಡ್ ಬೈ 4 ಮಾಡಿ, ಯಾಕಂದರೆ ಲಾಸ್ಟ್ 4 ಫಸ್ಟ್ 4 ಮಂತ್ಸ್ ಹೇಳಿರೋದ್ರಿಂದ. ಸೊ ಇಲ್ಲಿ ನಿಮಗೆ 14 ಬರುತ್ತೆ, ಅದೇ ರೀತಿ ಇಲ್ಲಿ 20 ಬರುತ್ತೆ. ಈ 14 ಮತ್ತು 20ಗೆ ಡಿಫ್ರೆನ್ಸ್ 6. ಡೈರೆಕ್ಟಾಗಿ 6%ನ ನೀವು 15,000 ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ದೆ, ಅದರಲ್ಲಿ ನಿಮಗೆ 900 ನೀವು ಈಸಿಯಾಗಿ ಮಾಡ್ಬೋದು. ಆಪ್ಷನ್ ಸಿ ಆನ್ಸರ್ 900 ಆಗಿರುತ್ತೆ. ಎಕ್ಸಾಮಲ್ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗಾಗಿ ಕ್ಯಾಲ್ಕುಲೇಟ್
ಕ್ಯಾಲ್ಕುಲೇಷನ್ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡ್ತಾ ಹೋಗುತ್ತೆ ಎಕ್ಸಾಮಲ್ಲಿ. ಆದಷ್ಟು ಸಿಂಪ್ಲಿಫೈಡ್ ಕ್ಯಾಲ್ಕುಲೇಷನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದಲ್ಲಿ 100% DI ಕ್ವಶನ್ಸನ್ನು ನೀವು ಕೂಡ ಸ್ಪೀಡಾಗಿ ಸಾಲ್ವ್ ಮಾಡ್ತೀರಾ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದೇ ರೀತಿ ನಮ್ಮಲ್ಲೇ ಕೂಡ ಆನ್ಲೈನ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಫೆಸಿಲಿಟೀಸ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಬಿಲೋ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮೊಂದಿಗೆ ಜಾಯ್ನ್ ಆಗಿ. ಸೊ ಅಚೀವರ್ಸ್ ಅಕಾಡೆಮಿ ಅನ್ನೋದು ಸದಾ ನಿಮ್ಮೊಂದಿಗೆ ಇರುತ್ತೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮದೇ ಆದಂತಹ ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ನ್ಯೂಸ್ ಪೇಪರ್ ಅವೈಲಬಿಲಿಟಿ ಇರುತ್ತೆ, ಸ್ಟಡಿ ಮೆಟೀರಿಯಲ್ಸ್ ಇರುತ್ತೆ, ಕ್ವಶನ್ ಪೇಪರ್ಸ್ ಇರುತ್ತೆ, ಅಥವಾ ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಇದೆಲ್ಲದನ್ನು ಯೂಸ್ ಮಾಡ್ಕೊಳ್ಳಿ. ಅಥವಾ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಇಲ್ಲೂ ಕೂಡ ನಿಮಗೆ ಟೆಸ್ಟ್ ಪೇಪರ್ಗಳ ಅವೈಲಬಿಲಿಟಿ ಇರುತ್ತೆ. ಸೊ ಆ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ, ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ 100% ನೀವೊಂದು ಟಾರ್ಗೆಟನ್ನು ರೀಚ್ ಮಾಡೇ ಮಾಡ್ತೀರಾ. ಸೊ ನಿಮ್ಮ ಹತ್ರ ಪ್ರಾಪರ್ ಪ್ಲಾನ್ ಇರಬೇಕು, ಅಥವಾ ಒಂದು ಸ್ಟ್ರಾಟಜಿಸ್ನ ಫ್ರೇಮ್ ಮಾಡ್ಕೊಳ್ಳಿ. ಆ ಸ್ಟ್ರಾಟಜಿಸ್ನ ಫ್ರೇಮ್ ಮಾಡಿ ನೀವು ಅದನ್ನು ಫಾಲೋ ಅಪ್ ಮಾಡಿದ್ದೆ ಆದಲ್ಲಿ 100% ಮುಂಬರುವಂತಹ SBI ಕ್ಲರ್ಕ್ ಪ್ರಿಲಿಮ್ಸ್ ನಿಮ್ಮದೇ ಆಗಿರುತ್ತೆ. ನೆಕ್ಸ್ಟ್ ಬರುವಂತಹ ಮೇನ್ಸ್ ಕೂಡ ನೀವು ಕ್ಲಿಯರ್ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸನ್ನು ನಾವು ಕೂಡ ಕೊಡ್ತಾ ಹೋಗ್ತೀವಿ. ಸೊ 100% ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.